ನಮಸ್ಕಾರ. ನಿಮ್ಮ ಲೈಫಲ್ಲಿ ನೀವು ಸ್ಟಕ್ ಆಗಿದ್ದೀರಾ? ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಪದೇ ಪದೇ ಅದೇ ಪ್ಯಾಟರ್ನಲ್ಲಿ ಸಿಕ್ಕಿ ಬಿದ್ದಿದ್ದೀನಿ ಅನಿಸ್ತಿದ್ಯಾ? ನಿಮ್ಮ ಲೈಫಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ನಿಮಗೆ ಬೇಕಾಗಿರೋದು ಒಂದು ಪೇಪರು, ಒಂದು ಪೆನ್ನು ಮಾತ್ರ. ನೋಡಿ, ಎಷ್ಟೋ ಸತಿ ಲೈಫು ನಮಗೆ ಪಾಠವನ್ನು ಕಲಿಸ್ತಾನೆ ಇರುತ್ತೆ. ಆ ಪಾಠವನ್ನು ಕಲಿತಾ ಇದ್ದಾಗ ಪದೇ ಪದೇ ನಮ್ಮ ಲೈಫಲ್ಲಿ ಅದೇ ಥರ ಸಿಚುಯೇಷನ್ ಬರ್ತಾ ಇರುತ್ತೆ. ಆದರೆ ವ್ಯಕ್ತಿಗಳು ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಈ ಕೆಲಸ ಸರಿಗಿಲ್ಲ ಅಂತ ಮುಂದೆ ಇನ್ನೊಂದು ಕೆಲಸ ಹುಡ್ಕೊಂಡು ಹೋದರೆ ಅಲ್ಲೂ ಕೂಡ ಬಾಸು ಸಿಕ್ಕಾಪಟ್ಟೆ ಕಷ್ಟ ಕೊಡೋದು, ಕಾಟ ಕೊಡೋದು, ಸಂಬಳ ಕಡಿಮೆ ಆಗ್ತಿರುತ್ತೆ. ಇದು ಬೇಡ ಅಂತ ಹೇಳಿ ಇನ್ನೊಂದು ಕೆಲಸಕ್ಕೆ ಹೋಗೋಣ ಅಂತ ಹೇಳಿದ್ರು ಅಲ್ಲೂ ಇದೇ ಥರ ಪ್ಯಾಟರ್ನ್ ರಿಪೀಟ್ ಆಗ್ತಾನೆ ಇರುತ್ತೆ. ಆದರೆ ಯಾಕೆ ಹೀಗಾಗ್ತಾ ಇದೆ ಗೊತ್ತಾ? ಸೂಕ್ಷ್ಮವಾಗಿ ಕೂತ್ಕೊಂಡು ತಿಳ್ಕೊಳ್ಳಿ. ಏನೋ ಈ ಸಿಚುಯೇಷನ್ ನಿಮಗೆ ಪಾಠವನ್ನು ಕಲಿಸ್ತಾ ಇದೆ. ಆ ಪಾಠವನ್ನು ಕಲಿದೇ ಇದ್ದಾಗ ನಮಗೆ ಪದೇ ಪದೇ ಪೆಟ್ಟು ಬೀಳ್ತಾನೆ ಇರುತ್ತೆ. ಈ ಯೂನಿವರ್ಸ್ ಅನ್ನೋದು ಒಂದು ದೊಡ್ಡ ಯೂನಿವರ್ಸಿಟಿ ಥರ. ಯಾವಾಗ ನಾವು ಪಾಠ ಕಲಿದೇ ಹೋಗ್ತೀವೋ ಸೇಮ್ ಪ್ಯಾಟರ್ನ್ ನಮ್ಮ ಲೈಫಲ್ಲಿ ರಿಪೀಟ್ ಆಗ್ತಾ ಇರುತ್ತೆ. ಹಾಗಿದ್ಮೇಲೆ ಹೇಗೆ ಆಚೆ ಬರೋದು ಅಂತ ಹೇಳಿದರೆ, ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹಳೆಯದಲ್ಲಿ ನಿಮ್ಮ ಲೈಫಲ್ಲಿ ಏನೇನು ಹಳೆಯ ವಿಷಯಗಳಿರುತ್ತೆ, ಏನೇನು ಕಷ್ಟಗಳನ್ನು ಪಟ್ಟಿರ್ತೀರ ಎಲ್ಲವನ್ನು ಕೂತ್ಕೊಂಡು ನಿಮ್ಮ ಪಾಸ್ಟನ್ನು ಬರೀತಾ ಹೋಗಿ. ನಿಮ್ಮ ಪ್ರೆಸೆಂಟ್ ಸಿಚುಯೇಷನ್ ಯಾಕೆ ನಿಮಗೆ ಸ್ಟಕ್ ಆಗಿದ್ದೀನಿ ಅನಿಸ್ತಾ ಇದೆ ಅನ್ನೋದನ್ನು ಕೂಡ ಇನ್ನೊಂದು ಕಾಲಮಲ್ಲಿ ಬರೀರಿ. ಮತ್ತು ನಿಮ್ಮ ಫ್ಯೂಚರ್ ನೀವು ಹೇಗಿರಬೇಕು, ಹೇಗೆ ಬಿಹೇವ್ ಮಾಡಬೇಕು, ಯಾವ ಥರ ಬಟ್ಟೆ ಹಾಕಬೇಕು, ಎಲ್ಲಿ ಹೋಗಬೇಕು, ಜನ ನಿಮ್ಮನ್ನು ಹೇಗೆ ನೋಡಬೇಕು ಎಲ್ಲವನ್ನು ಬರೀರಿ. ಸ್ಟಾರ್ಟ್ ಲಿವಿಂಗ್ ಲೈಕ್ ಅ ಫ್ಯೂಚರ್ ಯುವರ್ ಸೆಲ್ಫ್ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ಲು ನಿಮ್ಮ ಫ್ಯೂಚರ್ ಸೆಲ್ಫನ್ನು ಈಗಲೇ ಫೀಲ್ ಮಾಡ್ತಾ ಹೋಗಿ. ನೋಡಿ, ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಬರೀ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದೆಲ್ಲ ಫೀಲ್ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಕನಸು ಕಾಣ್ತಿದ್ದೀರೋ, ನಿಜ ಹೇಳ್ತಿದ್ದೀರೋ ಗೊತ್ತಾಗಲ್ಲ. ನಿಮ್ಮ ಸುಪ್ತ ಮನಸ್ಸಿಗೆ ನಿಮ್ಮ ಲೈಫಲ್ಲಿ ಏನನ್ನ ಬೇಕಾದರೂ ಆಕರ್ಷಿಸೋ ಶಕ್ತಿ ಇರುತ್ತೆ. ಹಾಗಾಗಿ ಇವತ್ತಿಂದ ಹಳೆಯ ಜೀವನವನ್ನು ಬಿಟ್ಟು ಹೊಸ ಜೀವನವನ್ನು ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.